ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನು ನೈಸರ್ಗಿಕ ಪದ್ಧತಿಯಲ್ಲಿ ಕೃಷಿ ಮಾಡುವ ನನ್ನ ಮೊದಲನೆಯ ಪ್ರಯತ್ನ ಇದು. ನನ್ನ ಗುರಿ ಏನಂದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, DAP ಮುಂತಾದವುಗಳನ್ನು ಬಳಕೆ ಮಾಡದೆ ಸಾವಯವ ಪದ್ಧತಿಯಲ್ಲಿ ನನಗೆ ಬೇಕಾಗಿರುವ ಆಹಾರ ಧಾನ್ಯಗಳು ನಾನೇ ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಿದ್ದೀನಿ. ಇದರಲ್ಲಿ ಫಸ್ಟು ನಾನು ಆಯ್ಕೆ ಮಾಡಿರೋದು ರಾಗಿನ. ರಾಗಿ ತಳಿ ಬಂದು ಜಗಳೂರು ರಾಗಿ. ಇದು ನಾಟಿ ವೆರೈಟಿ ರಾಗಿ. ಇದು ರಾಗಿ ನಾವು ಫಸ್ಟು ಚೆಲ್ಲೋಕ್ಕಿಂತ ಮುಂಚೆ ರಾಗಿನ ಬೀಜಾಮೃತದಲ್ಲಿ ಬೀಜೋಪಚಾರ ಮಾಡ್ತಾಯಿದ್ದೀವಿ. ಬೀಜಾಮೃತ ತಯಾರಿ ಮಾಡೋದಂದರೆ 5 ಲೀಟ್ರ್ ನೀರಿಗೆ 1 kg ಸಗಣಿನ ಕಟ್ಬಿಟ್ಟು ಬಿಟ್ಬಿಡಬೇಕು. ಬೆಳಗ್ಗೆ ಎದ್ದು ಅದು ಸಗಣಿನೆಲ್ಲ ಹಿಂಡಿದ್ರೆ ಸಗಣಿ ರಸ ಬರುತ್ತೆ. ಅದಕ್ಕೆ ಒಂದು 5 ಗ್ರಾಮ್ ಸುಣ್ಣ ತಿಳಿ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳೋದು. ಮತ್ತು ಒಂದು ಹಿಡಿ ಉತ್ತದ ಮಣ್ಣು ಮಾಡಿಟ್ಟು ಕಲಸಿ 5 ನಿಮಿಷ ಆದಮೇಲೆ ಅದನ್ನು ನಾವು ಯಾವ ಬೀಜ ಇರುತ್ತಲ್ಲ ಅದನ್ನ ನಾವು ಚೆಲ್ಕೊಳಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬೀಜದ ಮೇಲೆ ಸಿಂಪಡಣೆ ಮಾಡ್ತಾ ಕಲಿಸ್ಬೇಕು. ಅಂದರೆ ಎಲ್ಲ ರಾಗಿ ಸ್ವಲ್ಪ ತೇವಾಂಶ ಮುಟ್ಟಬೇಕು, ಆ ಥರ ನೋಡಿಕೊಂಡು ಸಿಂಪಡಣೆ ಮಾಡಬೇಕು. ಅದು ಸಿಂಪಡಣೆ ಮಾಡಿ ಒಂದು 4-5 ಅವರ್ ನಾನು ನೆರಳಲ್ಲೇ ಒಣಗಿಸ್ದೆ. ಬಿಸಿಲಲ್ಲಿ ಒಣಗಿಸ್ಬಾರ್ದು. ನೆರಳಲ್ಲಿ ಇದು ಒಣಗಿಸಿದ್ಮೇಲೆ ಇದನ್ನು ನಾನು ಹೋಗಿ ಚೆಲ್ಕೊತೀನಿ ಈ ರಾಗಿನೆಲ್ಲ. ಈ ರಾಗಿ ಅಂದರೆ ನಾನು 2 ಎಕರೆಗೆ ಪ್ಲ್ಯಾನ್ ಮಾಡಿದ್ದೀನಿ. 2 ಎಕರೆಗೆ 2 kg ರಾಗಿ ತೊಗೊಂಡಿದ್ದೀನಿ. ಸೊ ಇದು ಗುಳಿ ರಾಗಿ ಪದ್ಧತಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಗುಳಿ ರಾಗಿ ಪದ್ಧತಿಯನ್ನು ಒಂದು ಪೈರಿಂದ ಪೈರಿಗೆ 1.5 ಅಡಿ ಡಿಸ್ಟೆನ್ಸ್ ಬಿಡ್ತಾರೆ. ಡಿಸ್ಟೆನ್ಸ್ ಬಿಟ್ಟರೆ ಅದು ನೆಕ್ಸ್ಟು ತೆಂಡೆ ಹೊಡ್ಕೊಳುತ್ತಂತೆ. ತೆಂಡೆ ಹೊಡ್ಕೊಂಡು ಆ ತೆನೆಗಳು ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳಿದರು. ಸೊ ನಾನು ಗುಳಿ ರಾಗಿ ಪದ್ಧತಿಯಲ್ಲಿ ಮಾಡೋಣ ಅಂತ ಫಸ್ಟು ಪೈರು ಬೆಳೆಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ರಾಗಿ ಎಲ್ಲ ಚೆಲ್ಕೊತಿದ್ದೀನಿ. ಇದು ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ದೆ ನಾನು. ಮೇಯಲ್ಲಿ ನವಧಾನ್ಯಗಳನ್ನೆಲ್ಲ ಹಾಕಿದ್ದೆ. ನವಧಾನ್ಯದಲ್ಲಿ ಸೆಣಬು, ಅಪ್ಸೆಣಬು ಮತ್ತು ಹೆಸರು ಕಾಳು, ಉದ್ದು, ಅಲಸಂದಿ, ಹುರುಳಿ ಮತ್ತು ಎಣ್ಣೆ ಕಾಳಲ್ಲಿ ಎಳ್ಳು ಹಾಕಿದ್ದೆ, ಸಾಸಿವೆ ಹಾಕಿದ್ದೆ, ಹುಚ್ಚೆಳ್ಳು, ಈ ಥರ ಎಲ್ಲ 9 ಥರದ ಧಾನ್ಯಗಳನ್ನೆಲ್ಲ ಹಾಕಿ ಮಲ್ಚಿಂಗ್ ಮಾಡಿದ್ದೆ. ಮಲ್ಚಿಂಗ್ ಮಾಡಾದ್ಮೇಲೆ ನಾನು ಇದನ್ನು ರಾಗಿ ಪೈರಿಗೆ ಇದು ಬೆಡ್ಡೆಲ್ಲ ಪ್ರಿಪೇರ್ ಮಾಡಿ ಇದೇ ಲ್ಯಾಂಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ರಾಗಿ ಎಲ್ಲ ಚೆಲ್ಬಿಟ್ಟು ಘನಜೀವಾಮೃತದಿಂದ ಮುಚ್ತಾ ಇದ್ದೀವಿ. ಅಂದರೆ ರಾಗಿ ಕಾಳನ್ನ ಯಾವ್ದು ಪಕ್ಷಿಗಳು ತಿಂದ್ಕೊಂಡು ಹೋಗಬಾರ್ದು ಅಂತ ಈ ಥರ ಮುಚ್ತಾ ಇದ್ದೀವಿ. ಒಂದು 2 ದಿನ ಆದಮೇಲೆ ಈ ಗೊಬ್ಬರ ಎಲ್ಲ ಗುಡಿಸ್ತೀವಿ. ಅಂದರೆ ಲಕ್ಕಿ ಸೊಪ್ಪು ಅಂತ ಬರುತ್ತೆ, ಅದನ್ನು ಪೊರಕೆ ಥರ ಮಾಡಿಕೊಂಡು ಅದು ಗುಡಿಸೋದು. ಅಂದರೆ ಈ ರಾಗಿ ಏನಾದರೂ ಮೊಳಕೆ ಬಂದರೆ ಮೊಳಕೆ ಮುರಿದಲ್ಲೇ ನಿಧಾನಕ್ಕೆ ಗುಡಿಸ್ಬೇಕು. ಗುಡಿಸಿ ತೆಗ್ದಾಕ್ತೀವಿ. ಆ ಥರ ಗುಡಿಸಿ ತೆಗ್ದಾಕಿದ್ಮೇಲೆ ಜರ್ಮಿನೇಷನ್ ಎಲ್ಲ ಚೆನ್ನಾಗಾಯ್ತು. ನಾವು ಬೀಜಾಮೃತ ಎಲ್ಲ ಯೂಸ್ ಮಾಡೋದ್ರಿಂದ ಎಲ್ಲ ಕಾಳುಗಳು ಮೊಳಕೆ ಬಂದು ಎಲ್ಲ ಚೆನ್ನಾಗಿತ್ತು. 1 ವಾರದವರೆಗೂ ತುಂಬ ಚೆನ್ನಾಗಿ ಬಂತು. ತುಂಬ ಡಾರ್ಕ್ ಗ್ರೀನಾಗಿತ್ತು ಎಲ್ಲ. ಮೊಳಕೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ 1 ವಾರ ಆದಮೇಲೆ ಈ ಪೈರಿಗೆ ರೋಗ ಸ್ಟಾರ್ಟ್ ಆಯಿತು. ಅದೇನು ರೋಗ ಅಂತ ಹೇಳಿದ್ರೆ, ಈ ಪೈರು ಇರುತ್ತಲ್ಲ ಅದ್ರ ಮೇಲೆ ಈ ಥರ ವೈಟ್ ಪ್ಯಾಚಸ್ ಅಲ್ಲಿ ನೋಡ್ತಿರಲ್ಲ, ಆ ಥರ ವೈಟ್ ಪ್ಯಾಚಸ್ ಸ್ಪ್ರೆಡ್ ಆಗಿ ಅದು ಒಣಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಿದೆ. ಅದು ವರ್ಕ್ ಆಗಲಿಲ್ಲ. ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗೋಕ್ಕೆ ಜಾಸ್ತಿ ಆಗೋಯಿತು. ಇದಕ್ಕೆ ಕಾರಣ ಬಿಳಿ ಹೇನು ಅಥವಾ ಬಿಳಿ ನೊಣ ಅಂತ ಕರೀತಾರೆ. ಅದೆಲ್ಲ ರಸ ಹೀರುವ ನೊಣ ಅಂತ ಹೇಳ್ತಾರೆ. ಇದು ಎಲೆ ಮೇಲಿರೋ ಎಲ್ಲ ರಸ ಎಲ್ಲ ಹೀರುತ್ತೆ. ರಸ ಎಲ್ಲ ಹೀರಾದ್ಮೇಲೆ ಆ ಎಲೆ ಫೋಟೋಸಿಂಥಸಿಸ್ ಮಾಡ್ಕೊಳಕ್ಕಾಗ್ದಲೇ
ಅದು ಫುಲ್ ಸತ್ತೋಗುತ್ತೆ. ಇದೆ ಅದು ಬಿಳಿ ನೊಣ, ಅದು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ ಬಿಳಿ ನೊಣ ಈ ಥರ ಎಲೆಯಲ್ಲಿರೋ ರಸ ಎಲ್ಲ ಹೀರ್ಬಿಡುತ್ತೆ. ಈ ಥರ ಎಲ್ಲ ಹೀರಿದ್ಮೇಲೆ ಎಲ್ಲ ತೆನೆ ಈ ಮೊಳಕೆ ಬಂದಿರುತ್ತಲ್ಲ, ಆ ಮೊಳಕೆ ಎಲ್ಲ ಒಣಗೋಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನಾನು ಬ್ರಹ್ಮಾಸ್ತ್ರ ಟ್ರೈ ಮಾಡೋಣ ಅಂತ ಬ್ರಹ್ಮಾಸ್ತ್ರ ಪ್ರಿಪೇರ್ ಮಾಡ್ತಿದ್ದೀನಿ. ಇದಕ್ಕೆ 2 ಲೀಟ್ರು ಗೋಮೂತ್ರ, ಇದು ನಾಟಿ ಹಸುವಿನ ಗೋಮೂತ್ರ. ಅದಕ್ಕೆ ಸೊಪ್ಪು, ದತ್ತೂರಿ ಸೊಪ್ಪು ಅಂತ ಬರುತ್ತೆ, ದತ್ತೂರಿ, ಔಡ್ಲ ಸೊಪ್ಪು, ಬೇವಿಂದು ಸೊಪ್ಪು, ಹೊಂಗೆ ಸೊಪ್ಪು, ಸೀತಾಫಲದ ಎಲೆ, ಅದೆಲ್ಲ ಹಾಕಿ 3 ಕುದಿವರೆಗೂ ಕುದಿಸ್ತಾ ಇದ್ದೀನಿ. ಕುದಿಸಿ 2 ದಿನ ಆದಮೇಲೆ ಅದನ್ನು 15 ಲೀಟ್ರು ಸ್ಪ್ರೇಯರ್ ಇದಕ್ಕೆ ಅರ್ಧ ಲೀಟ್ರು ಬ್ರಹ್ಮಾಸ್ತ್ರ ಹಾಕಿ ಸ್ಪ್ರೇ ಮಾಡಿಕೊಂಡೆ. ಸ್ಪ್ರೇ ಮಾಡ್ಕೊಂಡಾದಮೇಲೆ 1-2 ದಿನ ಅಷ್ಟೊಂದೇನು ರಿಸಲ್ಟ್ ಇಲ್ಲ, ಎಲ್ಲ ಹಂಗೆ ಒಣಗೋಗ್ತಾ ಇತ್ತು. ವರ್ಕೌಟ್ ಆಗುತ್ತೋ ಇಲ್ವೋ ಅಂದ್ಕೊಂಡೆ. ಇದು ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ ನೋಡಿ, ಖಾಲಿ ಗ್ಯಾಪಲ್ಲಿರೋದೆಲ್ಲ. ಇದು ಫುಲ್ಲು ಹಿಂಗೆ ಸ್ಪ್ರೆಡ್ಡಾಗಿ ಎಲ್ಲ ಒಣಗೋಗುತ್ತೆ ಅಂದ್ಕೊಂಡೆ. ಬಟ್ ಒಂದು 4-5 ದಿನ ಆದಮೇಲೆ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಶತ್ರು ಕೀಟಗಳೆಲ್ಲ ಹೋಗಿ ಇವಾಗ ಮಿತ್ರ ಕೀಟಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ವು. ಇದು ನೋಡಿ, ಇದು ಲೇಡಿ ಬಗ್, ಇದು ಮಿತ್ರ ಕೀಟ. ಎಲೆ ಮೇಲಿರೋ ಸಣ್ಣ ಸಣ್ಣ ಹುಳ, ನಮಗೆ ಕಣ್ಣಿಗೆ ಕಾಣ್ದಿರೋ ಹುಳಗಳೆಲ್ಲ ಇದು ತಿಂದಾಕುತ್ತೆ. ಸೊ ನಾವೇನಾದರೂ ರಾಸಾಯನಿಕ ಸಿಂಪಡಣೆ ಏನಾದರೂ ಮಾಡಿದ್ರೆ ಶತ್ರು ಕೀಟಗಳ ಜೊತೆಗೆ ಈ ಥರ ಮಿತ್ರ ಕೀಟಗಳು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ರಾಸಾಯನಿಕ ಯಾವುದೇ ಗೊಬ್ಬರ ಅಥವಾ ಸಿಂಪಡಣೆ ಯೂಸ್ ಮಾಡಬಾರ್ದು. ಇದರಲ್ಲೇ ನೋಡ್ಬೋದು ನಾವು, ಈ ಮಿತ್ರ ಕೀಟಗಳು ಬಂದಿದ್ದಾವಲ್ಲ, ನಾವು ಈ ಕಷಾಯ ಬ್ರಹ್ಮಾಸ್ತ್ರ ಯೂಸ್ ಮಾಡೋದ್ರಿಂದ ಮಿತ್ರ ಕೀಟಗಳಿಗೇನೂ ಆಗಲ್ಲ, ಓನ್ಲಿ ಶತ್ರು ಕೀಟಗಳು ಮಾತ್ರ ಸತ್ತೋಗ್ತವೆ. ಒಂದು 20 ದಿವಸ ಆದಮೇಲೆ ಈ ಥರ ಪೈರೆಲ್ಲ ಚೆನ್ನಾಗಿ ಬಂತು. ಎಲ್ಲ ತುಂಬ ಹಸಿರಿಯಾಗಿದೆ ತುಂಬ. ಫಸ್ಟು ನಾನು 1 ವಾರ ಆದಮೇಲೆ ದ್ರವಜೀವಾಮೃತ ಸ್ಪ್ರೇ ಮಾಡಿದೆ. ಅದಾದಮೇಲೆ ಈ ಥರ ಇದು ಸೀಡೆ ಬಂದಿದೆ ಅಂತ ಹೇಳ್ಬಿಟ್ಟು ಬ್ರಹ್ಮಾಸ್ತ್ರ ಸ್ಪ್ರೇ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಘನಜೀವಾಮೃತದ ಜೊತೆಗೆ ಬೇವಿನ ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿದೆ. ಅದು ಜಾಸ್ತಿನೂ ಇಲ್ಲ, ಸ್ವಲ್ಪ ಹಾಕಿದೆ. ಅದು ಬಿಟ್ಟರೆ ಬೇರೆ ಯೂರಿಯಾ ಆ ಥರ ಏನೂ ಹಾಕಿಲ್ಲ, ಇಷ್ಟೇ. ಇದಾದಮೇಲೆ ಒಂದು 25 ದಿವಸ ಆದಮೇಲೆ ನಾನು ಗುಳಿ ರಾಗಿ ಅಂದ್ಕೊಂಡೆ, ಬಟ್ ಮಳೆ ಬಂದಿಲ್ಲ. ನೀರಾವರಿ ರಾಗಿ ಥರನೇ ನೀರು ಹಾಯಿಸ್ಬಿಟ್ಟು ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದೆ. ನಾಟಿ ಮಾಡೋರಿಗೆ ಹೇಳಿದೆ ಈ ಥರ ಗುಳಿ ರಾಗಿ ಅಂತ, ಬಟ್ ಅವರು ಒಪ್ಕೊಳ್ಲಿಲ್ಲ. ನಾನು ಹೊಸ್ದಾಗಿ ಮಾಡ್ತಿದ್ದೀನಲ್ಲ, ಯಾರೂ ಒಪ್ಕೊಳ್ಲಿಲ್ಲ, ಇದು ಬರೋಲ್ಲ ಅಂತ ಹೇಳಿದ್ರು. ಸೊ ಆ ರೆಗ್ಯುಲರ್ ಮೆಥಡೇ ಮಾಡಿದೆ, ಬಟ್ ಡಿಸ್ಟೆನ್ಸ್ ತುಂಬ ಜಾಸ್ತಿ ಮಾಡಿದೆ. 1 ಅಡಿ ಬಿಟ್ಟು ನಾಟಿ ಮಾಡೋಕ್ಕೆ ಮಾಡಿದೆ. ತೆಂಡೆ ಹೊಡೆಯೋಕ್ಕೆಲ್ಲ ಸ್ವಲ್ಪ ಜಾಗ ಬೇಕು ಅಂತ. ಅದಾದಮೇಲೆ 1 ವಾರ ಆದಮೇಲೆ ಈ ಥರ ಜೀವಾಮೃತನ ಸ್ಪ್ರೇ ಮಾಡ್ತಾಯಿದ್ದೀವಿ. ಜೀವಾಮೃತ ಸ್ಪ್ರೇ ಮಾಡಿದಾಗ ನೆಕ್ಸ್ಟು ಘನಜೀವಾಮೃತ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಇದು ಈ ರಾಗಿ ಎಲ್ಲ ಯಾವ ಥರ ಬಂದಿದೆ ಅಂತೆಲ್ಲ ಹೇಳಿ. ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ.